ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಈ ವಿಮಾನ ದುರಂತದಲ್ಲಿ 265 ಸಾವುಗಳಾಗಿದೆ. ಆದರೆ ಪವಾಡಿಗೆನ್ನುವಂತೆ ಅದೃಷ್ಟವಶಾತ್ ಓರ್ವ ವ್ಯಕ್ತಿ ಮಾತ್ರ ಬದುಕುಳಿದಿರುವಂಥದ್ದು. ಆ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ದಂಥ ರಮೇಶ್ ಬದುಕುಳಿದಿದ್ದಾರೆ. ಇದೀಗ ಅವರ ಆರೋಗ್ಯವನ್ನು ವಿಚಾರಿಸ್ತಾ ಇದ್ದಾರೆ ಖುದ್ದಾಗಿ ಪ್ರಧಾನಿ ಮೋದಿಯವರು. ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಬದುಕುಳಿದಿರುವಂಥ ರಮೇಶ್ ವಿಶ್ವಾಸ್ ಕುಮಾರ್ ಅವರ ಆರೋಗ್ಯವನ್ನು ವಿಚಾರಿಸಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಪ್ರಧಾನಿ ಮೋದಿಯವರು. ಘಟನೆಯ ಕೊನೆ ಕ್ಷಣದ ಬಗ್ಗೆ ಮಾಹಿತಿಯನ್ನು ಖುದ್ದಾಗಿ ಪಡ್ಕೊಂಡಿದ್ದಾರೆ ಪ್ರಧಾನಿ ಅವರು. ಕೊನೆಯದಾಗಿ ಏನಾಯಿತು ಅಂತ ವಿವರಿಸಿದ್ದಾರೆ ರಮೇಶ್ ಅವರು. ಯಾಕಂದರೆ ವಿಮಾನದ ಒಳಗೆ ಏನಾಯಿತು, ಯಾವ ಥರದ್ದು ಚಿತ್ರಣ ಇತ್ತು, ಎಷ್ಟು ಮಂದಿ ಇದ್ದರು, ಹೇಗೆ ಆಘಾತವನ್ನು ಎದುರಿಸಬೇಕಾಯಿತು, ಕೊನೆಯ ಸೆಕೆಂಡ್ಸ್ಗಳು ಹೇಗಿದ್ವು ಅನ್ನೋದ್ರ ಬಗ್ಗೆ ಅವರು ಮಾತ್ರ ಹೇಳಲಿಕ್ಕೆ ಸಾಧ್ಯ. ಕಾರಣ ಆ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ದ ಓರ್ವ ವ್ಯಕ್ತಿ ಬದುಕಿರೋದು ಅದು ರಮೇಶ್ ಅವರು. ಎಮರ್ಜೆನ್ಸಿ ಎಕ್ಸಿಟಿಂದ ಆಚೆಗೆ ಬರ್ತಾರೆ ಅವರು. ವಿಮಾನ ಪತನ ಆಗುತ್ತಲ್ಲ ಬಿಲ್ಡಿಂಗಲ್ಲಿ, ಆಗ ಅವರು ಈ ಎಮರ್ಜೆನ್ಸಿ ಎಕ್ಸಿಟಿಂದ ಹೊರಗಡೆ ಜಂಪ್ ಮಾಡಿಬಿಡ್ತಾರೆ. ಅಲ್ಲಿಂದ ಓಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಪ್ರಾಣ ಉಳಿದ್ರೆ ಸಾಕು ಅಂತ ಓಡಿದ್ದಾರೆ. ಬಟ್ ಅವ್ರಿಗೂ ಕೂಡ ಗೊತ್ತಿಲ್ಲ ಈ ಥರ ದುರಂತ ಸಂಭವಿಸುತ್ತೆ, ಎಲ್ಲರೂ ಸಾವನ್ನಪ್ತಾರೆ, ಸಾವಿನ ಸಂಖ್ಯೆ 265ಕ್ಕೆ ರೀಚ್ ಆಗುತ್ತೆ. ಇದ್ಯಾವುದರ ಅರಿವೇ ಇಲ್ಲ ಪಾಪ ಅವರಿಗೆ. ಉಳಿದ್ರೆ ಸಾಕು ಅಂತ ಎದ್ದು ಓಡೋದಕ್ಕೆ ಶುರು ಮಾಡಿದ್ದಾರೆ. ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದವ್ರನ್ನ ಸ್ಥಳೀಯರೆಲ್ಲರೂ ಸೇರಿ ಇಲ್ಲ ನಿಮ್ಗೆ ಸಮಸ್ಯೆ ಆಗಿದೆ ಬನ್ನಿ ಅಂತ ಹೇಳಿ ಆ್ಯಂಬುಲೆನ್ಸ್ನಲ್ಲಿ ಕೂರಿಸಿ ಅವರನ್ನು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ದಾರೆ. ಪಾಪ ಅವ್ರು ಅದನ್ನೇ ಹೇಳ್ತಾ ಇದ್ರು, ನಂಗೆ ಏನಾಯಿತು ಅಂತಲೇ ಗೊತ್ತಿಲ್ಲ, ಒಂದು 30-32 ಸೆಕೆಂಡ್ ಒಳಗಡೆ ಎಲ್ಲನೂ ಆಗೋಯ್ತು. ಯಾರೋ ನನ್ನನ್ನು ಕರ್ಕೊಬಂದು ಆಂಬುಲೆನ್ಸಿಗೆ ಕೂರಿಸಿದ್ರು, ಅಲ್ಲಿಂದ ಹಾಸ್ಪಿಟ್ಲಿಗೆ ಕರ್ಕೊಬಂದರು. ನಮ್ಮ ಅಣ್ಣ ಕೂಡ ನನ್ನ ಜೊತೆಗಿದ್ರು, ಅವ್ರಿಗೇನಾಗಿದೆಯೋ ಗೊತ್ತಿಲ್ಲ. ಅವರಿಗೆ ಈ ಇಡೀ ಘಟನೆಯ ಬಗ್ಗೆ ಯಾವುದರ ಅರಿವೇ ಇಲ್ಲ. ಅದರ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಯವರ ಬಳಿ ಮಾಹಿತಿನ ಹಂಚ್ಕೊಳ್ತಾ ಇದ್ದಾರೆ. ಎಲ್ಲ ಕಿರ್ಚಾಡೋಕ್ಕೆ ಶುರು ಮಾಡಿದ್ರು. ಎಲ್ರಿಗೂ ಆಘಾತ ಆಯಿತು. ಎದ್ದು ನೋಡಿದಾಗ ಅಕ್ಕಪಕ್ಕದಲ್ಲಿ ಮೃತದೇಹಗಳು ಬಿದ್ದಿದ್ವು. ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಹಿಂಗೆ ತಾಂತ್ರಿಕ ದೋಷ ಇದೆ ಅಂತ ಎಲ್ಲ ಕೂಗಾಡೋಕ್ಕೆ ಶುರು ಮಾಡಿದ್ರು. ಕೆಳಗಡೆ ಬಿದ್ದಿದ್ದು ಸೌಂಡ್ ಆಯಿತು. ದೊಡ್ಡದಾಗೇನೋ ಆಗ್ತಾಯಿದೆ ಅನ್ನೋದ್ರ ಅರಿವಾಯಿತು. ನಾನು ಹೆಂಗೋ ಹೊರಗಡೆ ಹಾರು ಬಂದುಬಿಟ್ಟೆ. ಆಮೇಲೆ ನನ್ನ ಕರ್ಕೊಬಂದು ಹಿಂಗೆ ಹಾಸ್ಪಿಟ್ಲಿಗೆ ಸೇರಿಸಿದ್ರು ಅಂತ. ಇವರು ಭಾರತ ಮೂಲದವರೇ, ಬ್ರಿಟನ್ ಪ್ರಜೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಬಹು ವರ್ಷಗಳಿಂದ ಅವರು ಅಲ್ಲಿ ವಾಸವಾಗಿದ್ದರು ಅನ್ನೋದನ್ನು ಹೇಳಲಾಗ್ತಾ ಇದೆ. ಅವರ ಫ್ಯಾಮಿಲಿಯನ್ನು ಮೀಟ್ ಮಾಡೋದಕ್ಕೆ ಅಂತ ಇಲ್ಲಿಗೆ ಆಗಮಿಸಿದ್ರಂತೆ. ಬಟ್ ಅವರ ಸಹೋದರ ನಾಪತ್ತೆ ಅನ್ನೋದನ್ನು ರಮೇಶ್ ಅವರು ಹೇಳ್ತಾ ಇದ್ದಾರೆ. ಆದರೆ ಅವರ ಸಹೋದರನ ಬಗ್ಗೆ ಅಧಿಕೃತವಾಗಿ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಮಾಹಿತಿ ಅನ್ನೋದು ಸಿಕ್ಕಿಲ್ಲ. ಇದೀಗ ಏನೇನಾಯಿತು ಆ ಕ್ಷಣ, ಯಾವ ಥರ ಪರಿಸ್ಥಿತಿ ಇತ್ತು ಅನ್ನೋದನ್ನು ಪ್ರಧಾನಿ ನರೇಂದ್ರ ಮೋದಿಯವರ ಬಳಿ ಅವರು ಹೇಳ್ಕೊಳ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಅವರು ಆಘಾತಕ್ಕೆ ಒಳಗಾಗ್ಬಿಟ್ಟಿದ್ದಾರೆ. ಯಾಕಂದರೆ ನಿನ್ನೆ ಇಷ್ಟೊತ್ತಿಗೆಲ್ಲವೂ ಚೆನ್ನಾಗಿತ್ತು, ಟ್ರಾವೆಲ್ ಮಾಡಬೇಕು ಅಂತ ರೆಡಿ ಆಗ್ತಾಯಿದ್ರು. ಅದಾದ ನಂತರ ಒಂದು ಅಪಘಾತ ಆಗತ್ತೆ, ದೊಡ್ಡ ದುರಂತ ಅಂತ ಹೇಳ್ತಾ ಇದ್ದಾರೆ. ಆದರೆ ತಾನು ಮಾತ್ರ ಬದುಕುಳಿದಿದ್ದಾರೆ. ಸೊ ಹಾಗಾಗಿ ಅವರು ಆತಂಕಕ್ಕೂ ಒಳಗಾಗಿದ್ದಾರೆ, ಆಘಾತಕ್ಕೂ ಕೂಡ ಒಳಗಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಅವರ ಬಳಿಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ನೀವು ಎಷ್ಟೊತ್ತಿಗೆ ಫ್ಲೈಟ್ ರೀಚ್ ಆದ್ರಿ, ಆಮೇಲೆ ಹೇಗೆ ಟೇಕ್ ಆಫ್ ಆಯಿತು, ಅದಾದ ಕೆಲವೇ ಕ್ಷಣದಲ್ಲಿ ಏನಾಯಿತು, ಪರಿಸ್ಥಿತಿ ಒಳಗಡೆ ಹೇಗಿತ್ತು, ನೀವು ಹೇಗೆ ಹೊರಗಡೆ ಬಂದ್ರಿ, ಇದೆಲ್ಲದರ ಬಗ್ಗೆಯೂ ಕೂಡ ಅವರು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಮೊದಲ ವಿಂಡೋದಲ್ಲಿ ಇದು ನೆನ್ನೆಯದ್ದು. ಅವರು ಬಚಾವಾಗಿ ನಡ್ಕೊಂಡು ಹೋಗ್ತಾ ಇರೋದು. ಕಾಲಿಗೆ ಸ್ವಲ್ಪ ಗಾಯ ಆಗಿದೆ ಅನ್ನೋದನ್ನು ಹೊರತುಪಡಿಸಿದ್ರೆ ಸ್ವಲ್ಪ ರಕ್ತ ಎಲ್ಲ ಆಗಿದೆ. ಅದು ಮೃತದೇಹಗಳೆಲ್ಲ ಅಕ್ಕಪಕ್ಕದಲ್ಲಿ ಬಿದ್ದಿತ್ತು ಅಂತ ಹೇಳ್ತಾ ಇದ್ರು. ಅದನ್ನು ಬಿಟ್ಟರೆ ಅವ್ರಿಗೆ ಇನ್ನೇನು ಗೊತ್ತಿಲ್ಲ. ಅವರು ತೆರಳುತ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರಾ. ನಿವಾಸಿಗಳು ಅವರನ್ನು ಕರ್ಕೊಂಡು ಹೋಗ್ತಾ ಇರೋದು. ಎರಡನೇ ವಿಂಡೋದಲ್ಲಿ ಈಗ ಅವರು ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇರೋದು, ಅದನ್ನು ನೀವು ಗಮನಿಸ್ತಾ ಇದ್ದೀರಾ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಖುದ್ದಾಗಿ ಅವರನ್ನು ಆರೋಗ್ಯ ವಿಚಾರಿಸ್ತಾ ಇರೋದು, ಹೇಗಾಯಿತು ಏನು ಕೆತ್ತ ಅನ್ನೋದ್ರ ಬಗ್ಗೆ. क्या भैया बता पैसेंजर